ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಬಾರ್ಲಿಯಿಂದ ತಯಾರಿಸಬಹುದಾದಂತಹ ತುಂಬ ರುಚಿಕರವಾದಂತಹ ಅದೇ ರೀತಿ ತುಂಬ ಆರೋಗ್ಯಕರವಾದಂತಹ 2 ರೀತಿಯ ರೆಸಿಪಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಮೊದಲನೇ ರೆಸಿಪಿಯನ್ನು ತಯಾರು ಮಾಡಲು ಫಸ್ಟಿಗೆ ಇದೇ ರೀತಿಯೊಂದು ಬೌಲ್ ತಗೊಂಡು ಅದಕ್ಕೆ 1 ಕಪ್ಪು ಬಾರ್ಲಿಯನ್ನು ತಗೊಳ್ತಾ ಇದ್ದೀನಿ. ಬಾರ್ಲಿಯನ್ನು ಚೆನ್ನಾಗಿ ನಾವು 2-3 ಸರ್ತಿ ನೀರು ಹಾಕಿ ತೊಳಿಬೇಕು. ಕೈಯಲ್ಲಿ ಚೆನ್ನಾಗಿ ಅದನ್ನು ನಾವು ಇದೇ ರೀತಿ ಪ್ರೆಸ್ ಮಾಡಿ ತೊಳಿಬೇಕು. ಸ್ವಲ್ಪ ಧೂಳೆಲ್ಲ ಇರುತ್ತೆ. ಇದೇ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಈ ಬಾರ್ಲಿಯನ್ನು ನಾವು ಒಂದು ಪ್ರೆಷರ್ ಕುಕ್ಕರಿಗೆ ಹಾಕಬೇಕು. ಬೇಗ ಬೇಯಲಿಕ್ಕೋಸ್ಕರ ನಾವು ಪ್ರೆಷರ್ ಕುಕ್ಕರ್ಗೆ ಹಾಕೋದು. ಹಾಗೆ ಪಾತ್ರೆಯಲ್ಲಿಟ್ಟರೆ ಬಾರ್ಲಿ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ. ಬಾರ್ಲಿಯನ್ನೆಲ್ಲ ಪ್ರೆಷರ್ ಕುಕ್ಕರ್ಗೆ ಹಾಕಿ 2 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾನಿವಾಗ 2 ಲೋಟ ನೀರು ಹಾಕಿದರೆ ಸಾಕು. ಬೇಕಂದರೆ ಸ್ವಲ್ಪ ಜಾಸ್ತಿ ನೀರು ಸಹ ಹಾಕ್ಬೋದು. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಬೇಕು. ಉಪ್ಪನ್ನು ಸಹ ಹಾಕಿ ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ 5 ವಿಸಿಲ್ ಆಗುವಷ್ಟು ನಾವು ಇದನ್ನು ಬೇಯಿಸಬೇಕು. 5 ವಿಸಿಲ್ ಆದ ಮೇಲೆ ಪ್ರೆಷರ್ ಕುಕ್ಕರ್ದು ಏರೆಲ್ಲ ಹೋದ್ಮೇಲೆ ಇದನ್ನು ನೋಡಿದರೆ ಬಾರ್ಲಿ ಎಲ್ಲ ಇದೇ ರೀತಿ ಚೆನ್ನಾಗಿ ಬೆಂದಿದೆ. ಇನ್ನು ಬೇರೆ ಒಂದು ಪಾತ್ರೆ ತಗೊಂಡು ಈ ಬಾರ್ಲಿದ್ದು ನೀರನ್ನು ನಾವು ಸ್ಟೇನ್ ಮಾಡಿ ತೆಗಿಬೇಕು. ಬಾರ್ಲಿಯನ್ನು ಬೇಯಿಸಿ ಇದೇ ರೀತಿ ಸೋಸಿ ತೆಗೆದಿರುವ ನೀರನ್ನು ಕುಡಿಯುವುದು ತುಂಬ ಒಳ್ಳೆಯದು. ಶರೀರಕ್ಕೆ ಒಳ್ಳೆ ತಂಪು, ಅದೇ ರೀತಿ ಉರಿ ಮೂತ್ರ ಇರುವವರಿಗೆ ಇದು ತುಂಬ ಒಳ್ಳೆಯದು. ಈ ಬೇಸಿಗೆ ಕಾಲದಲ್ಲಿ ಬಾರ್ಲಿ ಬೇಯಿಸಿ ನೀರು ಕುಡಿದರೆ ಶರೀರಕ್ಕೆ ತಂಪು, ಒಳ್ಳೆ ನಿದ್ದೆ ಬರುತ್ತೆ. ನೋಡಿ, ಬಾರ್ಲಿಯನ್ನು ಸೋಸಿ ತೆಗೆದಿರುವ ನೀರನ್ನು ನಮಗೆ ಕುಡಿಯೋಣ. ಬಾರ್ಲಿಯನ್ನು ಒಂದು ಸೈಡಿಗೆ ಇಟ್ಟಿದ್ದೀನಿ. ಇನ್ನು ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಅಂದರೆ ಒಂದು ಅರ್ಧ ಕ್ಯಾರೆಟನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 3 ಬೀನ್ಸನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ, ತುರಿದಿರುವ ಸ್ವಲ್ಪ ತೆಂಗಿನಕಾಯಿ, ಮತ್ತು ನಾವು ಬೇಯಿಸಿ ಇಟ್ಟಿರುವಂತಹ ಬಾರ್ಲಿ. ಇನ್ನು ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ 2 ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಹೊಡೆದಾದ್ಮೇಲೆ ಇದಕ್ಕೆ ಫ್ರೆಶ್ ಆಗಿರುವ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಇನ್ನು ಇದಕ್ಕೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿಯನ್ನು ಸಹ ಹಾಕಿ ಸ್ವಲ್ಪ ಈರುಳ್ಳಿಯನ್ನು ಇದೇ ರೀತಿ ಬಾಡಿಸಬೇಕು. ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದೇ ರೀತಿ ಬಾಡಿಸಿ ಆದಮೇಲೆ ನಾವು ಕಟ್ ಮಾಡಿ ಇಟ್ಟಿರುವಂತಹ ಕ್ಯಾರೆಟನ್ನು ಹಾಕಬೇಕು. ಅದರ ಜೊತೆಗೇ ಕಟ್ ಮಾಡಿ ಇಟ್ಟಿರುವಂತಹ ಬೀನ್ಸನ್ನು ಸಹ ಹಾಕಿದ್ದೀನಿ. ಬೇಕಂದರೆ ಸಣ್ಣ ಸಣ್ಣ ಕಟ್ ಮಾಡಿದರೆ ಸ್ವಲ್ಪ ಆಲೂಗಡ್ಡೆ ಹಾಕ್ಬೋದು, ಕ್ಯಾಪ್ಸಿಕಮ್ಮು ಸಹ ಹಾಕ್ಬೋದು. ನಾನಿವಾಗ ಬೀನ್ಸ್ ಮತ್ತು ಕ್ಯಾರೆಟನ್ನು ಮಾತ್ರ ಹಾಕಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಬೇಕು. ಯಾಕಂದರೆ ನಾವು ಬಾರ್ಲಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ದೀವಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇನ್ನು ಇದನ್ನು ಮುಚ್ಚಿ 2 ಸೆಕೆಂಡು ಇದೇ ರೀತಿ ಬಿಡಬೇಕು. 2 ಸೆಕೆಂಡ್ ಆದ ತಕ್ಷಣ ಓಪನ್ ಮಾಡಿ ಇನ್ನೊಂದು ಸರ್ತಿ ಚೆನ್ನಾಗಿ ಎಲ್ಲ ಕಡೆ ಇದನ್ನು ಮಿಕ್ಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಇನ್ನೊಂದು 2 ಸೆಕೆಂಡು ಮುಚ್ಚಿ ಬಿಡಬೇಕು. ನೋಡಿ, ಇವಾಗ 2 ಸೆಕೆಂಡ್ ಆಯಿತು. ಓಪನ್ ಮಾಡಿ ಇನ್ನೊಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾರೆಟ್, ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಇದಕ್ಕೆ ನಾವು ಬೇಯಿಸಿಟ್ಟಿರುವಂತಹ ಬಾರ್ಲಿಯನ್ನು ಹಾಕಬೇಕು. ಅದರ ಜೊತೆಗೇ ನಾವು ತುರಿದಿಟ್ಟಿರುವಂತಹ ತೆಂಗಿನಕಾಯಿ ತುರಿಯನ್ನು ಸಹ ಹಾಕಬೇಕು. ತೆಂಗಿನಕಾಯಿ ತುರಿ ನಿಮಗೆ ಬೇಕಂದರೆ ಹಾಕಿದರೆ ಸಾಕು. ಟೇಸ್ಟ್ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇದೇ ರೀತಿ ಎಲ್ಲ ಕಡೆ ತಾಗುವಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಂದರೆ ಇದರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ನಾನಿವಾಗ ಇದರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಸಹ ಹಾಕ್ತಾ ಇದ್ದೀನಿ. ತುಪ್ಪವನ್ನು ಸಹ ಹಾಕಿ ಇದನ್ನು ಮುಚ್ಚಿ ಇನ್ನೂ ಒಂದು 2 ಸೆಕೆಂಡ್ ಬಿಟ್ಟರೆ ನಮ್ಮದು ಬಾರ್ಲಿ ರೆಸಿಪಿ ಇಲ್ಲಿ ರೆಡಿ ಆಯಿತು. ಬಾರ್ಲಿ ಉಪ್ಪಿಟ್ಟು ಅಂತಲೂ ಹೇಳ್ತೀವಿ ನಾವು, ಬಾರ್ಲಿ ಒಗ್ಗರಣೆ ಅಂತ ನಮ್ಮ ಕಡೆ ನಾವು ಇದಕ್ಕೆ ಹೇಳ್ತೀವಿ. ಬಿಸಿ ಬಿಸಿಯಾಗಿ ನಾವು ಈ ಬಾರ್ಲಿ ಒಗ್ಗರಣೆನ ಸರ್ವ್ ಮಾಡಬೇಕು. ಈ ಬೇಸಿಗೆ ಕಾಲದಲ್ಲಿ ಇದು ಹೇಳಿರುವಂತಹ ಒಂದು ರೆಸಿಪಿ. ತುಂಬ ಟೇಸ್ಟ್ ಇದು. ಅದೇ ರೀತಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. BP, ಶುಗರ್, ಕೊಲೆಸ್ಟ್ರಾಲ್, ಅದೇ ರೀತಿ ಫ್ಯಾಟಿ ಲಿವರ್ ಇರುವವರಿಗೆಲ್ಲ ಇದು ಬ್ರೇಕ್ಫಾಸ್ಟ್ ಆಗಿ ಅಥವಾ ಡಿನ್ನರ್ ಆಗಿ, ಲಂಚ್ ಆಗಿ ಎಲ್ಲ ಉಪಯೋಗಿಸ್ಬೋದು. ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ಇನ್ನು 2ನೇ ರೆಸಿಪಿಯನ್ನು ನೋಡೋಣ. ತುಂಬ ರುಚಿಕರವಾದಂತಹ ಬಾರ್ಲಿ ಗಂಜಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾರ್ಲಿ ಗಂಜಿ ಮಾಡಲಿಕ್ಕೋಸ್ಕರ ಫಸ್ಟಿಗೆ ಒಂದು ಬೌಲ್ ತಗೊಂಡು ಅದಕ್ಕೆ ನಾನು 1 ಕಪ್ ಬಾರ್ಲಿಯನ್ನು ತಗೊಳ್ತಾ ಇದ್ದೀನಿ. ಈ 1 ಕಪ್ ಬಾರ್ಲಿಯಿಂದ ನಮಗೆ ಇಬ್ಬರಿಗೆ ಗಂಜಿಯನ್ನು ಸರ್ವ್ ಮಾಡ್ಬೋದು. ಚೆನ್ನಾಗಿ 2-3 ಸರ್ತಿ ಬಾರ್ಲಿಯನ್ನು ಇದೇ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು.
ಕ್ಲೀನ್ ಮಾಡಿದ ಬಾರ್ಲಿಯನ್ನು ನಾವು ಪ್ರೆಷರ್ ಕುಕ್ಕರಿಗೆ ಹಾಕಿ ಬೇಯಿಸಬೇಕು. ಪಾತ್ರೆಯಲ್ಲಿ ಅದೇ ರೀತಿ ಬೇಯಿಸಿದರೆ ತುಂಬ ಟೈಮ್ ಆಗುತ್ತೆ. ಅದಕ್ಕೆ ಪ್ರೆಷರ್ ಕುಕ್ಕರಲ್ಲಿ ಹಾಕಿದರೆ ನಮಗೆ ಒಂದು 5 ವಿಸಿಲ್ ಆಗುವಾಗ ಚೆನ್ನಾಗಿ ಬೇಯುತ್ತೆ. ಬಾರ್ಲಿಯನ್ನು ಪ್ರೆಷರ್ ಕುಕ್ಕರ್ಗೆ ಹಾಕಿ 2 ಲೋಟ ನೀರನ್ನು ಸಹ ಇದಕ್ಕೆ ಹಾಕಿದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಈ ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ 5 ವಿಸಿಲ್ ಆಗುವಷ್ಟು ಇದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಇವಾಗ 5 ವಿಸಿಲ್ ಆಯಿತು. ಕುಕ್ಕರದು ಏರೆಲ್ಲ ಹೋದ್ಮೇಲೆ ಇದನ್ನು ಓಪನ್ ಮಾಡಿದಾಗ ನೋಡಿ ಇದೇ ರೀತಿ ಚೆನ್ನಾಗಿ ಬಾರ್ಲಿ ಬೆಂದಿದೆ. ಇನ್ನು ನಾವು ಅದೇ ಪ್ರೊಸೀಜರಲ್ಲಿ ಫಸ್ಟ್ ಮಾಡಿರುವ ಅದೇ ಪ್ರೊಸೀಜರಲ್ಲಿ ಈ ಬಾರ್ಲಿದು ನೀರನ್ನು ನಾವು ಸೋಸಿ ತೆಗಿಬೇಕು. ಈ ನೀರನ್ನು ನಾವು ಆಮೇಲೆ ಉಪಯೋಗಿಸ್ಲಿಕ್ಕುಂಟು. ಅದಕ್ಕೆ ನೀರನ್ನು ಒಂದು ಸೈಡಿಗೆ ಇಡೋಣ. ಅದೇ ರೀತಿ ಬಾರ್ಲಿಯನ್ನು ಸಹ ಒಂದು ಸೈಡಿಗೆ ಇಡೋಣ. ಈ ರೀತಿ ಇದನ್ನು ತಣ್ಣಗಾದ ಮೇಲೆ ರೆಸಿಪಿಯನ್ನು ಟ್ರೈ ಮಾಡಬೇಕು. ನೋಡಿ ಇವಾಗ ನೀರನ್ನು ಸೋಸಿ ತೆಗೆದಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಡೋಣ. ನಮಗೆ ಇದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡಲಿಕ್ಕುಂಟು. ಇವಾಗ ಇನ್ನು ನಮಗೆ ಬೇಕಾದ್ದು ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಬೇಯಿಸಿ ಇಟ್ಟಿರುವಂತಹ ಈ ಬಾರ್ಲಿ ಇದೆಯಲ್ಲ, ಬಾರ್ಲಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನೊಮ್ಮೆ ಪಲ್ಸ್ ಮಾಡಬೇಕು. ಬಾರ್ಲಿ ಎಷ್ಟಾದರೂ ಇದೇ ರೀತಿ ಸ್ವಲ್ಪ ಅದು ತುಂಬ ಬೇಯುವುದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕ್ರಶ್ ಆಗಲಿ, ಒಂದೊಂದು 2 ಪೀಸ್ ಆಗುವಷ್ಟು ಇದನ್ನೊಮ್ಮೆ ಪಲ್ಸ್ ಮಾಡಿದರೆ ಸಾಕು. ನೋಡಿ ಈ ಅದಕ್ಕೆ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಇನ್ನು ಪಲ್ಸ್ ಮಾಡಿರುವಂತಹ ಬಾರ್ಲಿಯನ್ನು ಬೇರೆ ಒಂದು ಪಾತ್ರೆಗೆ ಹಾಕೋಣ. ಇದು ತುಂಬ ರುಚಿಕರವಾದಂತಹ ಒಂದು ರೆಸಿಪಿ. ಇದು ಮಕ್ಕಳು ಕೂಡ ತುಂಬ ಖುಷಿ ಪಟ್ಟುಕೊಂಡು ತಿಂತಾರೆ. ಪ್ರತ್ಯೇಕವಾಗಿ ಈ ಬೇಸಿಗೆಯಲ್ಲಿ ಹೇಳಿರುವಂತಹ ಒಂದು ರೆಸಿಪಿ ಇದು. ಬಾರ್ಲಿಯನ್ನೆಲ್ಲ ಬೇಯಿಸಿ ಕ್ರಷ್ ಮಾಡಿ ಒಂದು ಪಾತ್ರೆಗೆ ಹಾಕಿದಾಯಿತು. ಇನ್ನು ಈ ಬಾರ್ಲಿಗೆ ನಾವು ಬೇಯಿಸಿ ಇಟ್ಟಿರುವ ನೀರಿದೆಯಲ್ಲ, ತೆಗೆದಿಟ್ಟಿದ್ದೀವಲ್ಲ, ಆ ನೀರನ್ನು ಹಾಕಬೇಕು. ಇನ್ನು ಇದಕ್ಕೆ 1 ಕಪ್ ಮೊಸರನ್ನು ಹಾಕಬೇಕು. ಜಾಸ್ತಿ ಹುಳಿ ಇಲ್ಲದ ಮೊಸರನ್ನು ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬಾರ್ಲಿ ಎಲ್ಲ ನಾವು ಇದನ್ನು ಕ್ರಷ್ ಮಾಡಿದಾಗ ಸ್ವಲ್ಪ ಗಂಟು ಬಂದಿರುತ್ತಲ್ಲ, ಆ ಗಂಟೆಲ್ಲ ಹೋಗುವಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು. ಇನ್ನು ಇದಕ್ಕೆ ನಾವು ಸಣ್ಣ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಅದೇ ರೀತಿ ಸಣ್ಣ ಕ್ರಿಯೇಟ್ ಮಾಡಿರುವಂತಹ ಸ್ವಲ್ಪ ಕ್ಯಾರೆಟನ್ನು ಸಹ ಹಾಕಬೇಕು. ಬೇಕಂದರೆ ನಿಮಗೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಬೋದು, ಕ್ಯಾಪ್ಸಿಕಮನ್ನೆಲ್ಲ ಹಾಕ್ಬೋದು. ನಾನಿವಾಗ ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಉಪ್ಪನ್ನು ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ಉಪ್ಪೆಲ್ಲ ಸರಿಯಾಗಿದೆ ಅಂದಮೇಲೆ ಇದಕ್ಕೆ ಒಳ್ಳೆ ಒಂದು ಒಗ್ಗರಣೆ ಕೊಡಬೇಕು. ಒಂದು ಒಗ್ಗರಣೆ ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ 2 ಚಮಚ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹೊಡೆದಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಬೇಕು. ಜೀರಿಗೆ ಸಹ ಒಳ್ಳೆ ಪಟ್ ಅಂತ ಹೊಡೆದಾದ್ಮೇಲೆ ಇನ್ನು ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಒಣಮೆಣಸಿನಕಾಯಿ ಎರಡನ್ನು ಸಹ ಹಾಕಬೇಕು. ಮತ್ತು ಸ್ವಲ್ಪ ಶುಂಠಿ ಸಣ್ಣ ಕಟ್ ಮಾಡಿದಾದರೂ ಆಗುತ್ತೆ. ಇದೇ ರೀತಿ ನಾನು ಶುಂಠಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ, ಶುಂಠಿ ಹಾಕಿದ್ದೀನಿ. ಅದೇ ರೀತಿ ಸ್ವಲ್ಪ ಹಿಂಗನ್ನು ಸಹ ಹಾಕಿ ಒಳ್ಳೆ ಒಗ್ಗರಣೆ ಫ್ರೈ ಆದ ಮೇಲೆ ಈ ಒಗ್ಗರಣೆಯನ್ನು ನಾವು ರೆಡಿ ಮಾಡಿಟ್ಟಿರುವಂತಹ ಬಾರ್ಲಿ ಗಂಜಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈ ಒಗ್ಗರಣೆ ಒಳ್ಳೆ ಸ್ಮೆಲ್ಲು. ನೀವು ಶುಂಠಿಯನ್ನು ಮಿಸ್ ಮಾಡಲೇಬಾರ್ದು. ಶುಂಠಿ ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಒಳ್ಳೆಯದು. ಶುಂಠಿಯನ್ನು ಒಳ್ಳೆ ಜಜ್ಜಿ ಅದನ್ನು ಒಗ್ಗರಣೆಗೆ ಹಾಕಿದರೆ ಒಳ್ಳೆ ಸ್ಮೆಲ್ಲು, ಅದೇ ರೀತಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಗ್ಗರಣೆಯನ್ನು ಸಹ ಹಾಕಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಸೂಪರಾಗಿರುವಂತಹ ಬಾರ್ಲಿ ಗಂಜಿ ರೆಡಿ ಆಯಿತು. ತುಂಬ ಒಳ್ಳೆಯದು, ತಿನ್ನಲಿಕ್ಕೆ ಅಷ್ಟೇ ಟೇಸ್ಟ್. ಇದು ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಬೇಕು ನೀವು. ಈ ಬಾರ್ಲಿ ಗಂಜಿಯನ್ನು ರೆಡಿ ಮಾಡಿ ಅದನ್ನು ಮುಚ್ಚಿ ಒಂದು 10 ನಿಮಿಷ ಒಂದು ಸೈಡಿಗೆ ಇಡಬೇಕು. ಆಮೇಲೆ ನಾವು ಇದನ್ನು ಸರ್ವ್ ಮಾಡಬೇಕು. ಇನ್ನು ಸ್ವಲ್ಪ ಗಟ್ಟಿಯಾಗುತ್ತೆ. ಅದು ಯಾವ ಒಗ್ಗರಣೆದೆಲ್ಲ ಟೇಸ್ಟ್ ಎಲ್ಲ ಕಡೆ ತಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ. ಇದಕ್ಕೆ ನಾವು ಸೈಡಿಗೆ ಸಾರು ಪದಾರ್ಥ ಏನು ಬೇಕಾದ ಅವಶ್ಯಕತೆ ಇಲ್ಲ. ಬರೀ ಈ ಬಾರ್ಲಿ ಗಂಜಿಯನ್ನು ನಾವು ಸೇವಿಸಬಹುದು. ಬೇಕಂದರೆ ಸ್ವಲ್ಪ ಉಪ್ಪಿನಕಾಯಿ ಅಥವಾ ಸಲಾಡ್ ಜೊತೆ ಇದನ್ನು ನಮಗೆ ಸೇವಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಟಿಲ್ ದೆನ್